ವಿಜಯೇಂದ್ರ ವಿರುದ್ಧ ಹೊಸ ದಾಳ ಉರುಳಿಸಿದ್ರ ರೆಬಲ್ಸ್. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಜಾತಿ ಮಾನದಂಡದ ಬಾಣ ಪ್ರಯೋಗ. ಪ್ರಬಲ ಸಮುದಾಯಗಳನ್ನ ರೇಸ್ಗೆ ಎಳೆದು ತಂದ್ರ ಭಿನ್ನರು ಅನ್ನುವುದೊಂದು ಕುತೂಹಲ. ಕೇಸರಿ ಸಾರಥ್ಯಕ್ಕಾಗಿ ಪ್ರಬಲ ಸಮುದಾಯಗಳಿಂದಲೂ ಕೂಡ ಹಕ್ಕೊತ್ತಾಯವನ್ನು ಮಾಡಲಾಗ್ತಾ ಇದೆ. ಲಿಂಗಾಯತ ಹೊರತಾಗಿ ಬೇರೆ ಸಮುದಾಯಕ್ಕೆ ನೀಡುವಂತೆ ಕೂಗು ಹೆಚ್ಚಾಗ್ತಾ ಇದೆ. ಒಕ್ಕಲಿಗ ಒಬಿಸಿ ಪರಿಶಿಷ್ಟರಿಗೆ ಅಧ್ಯಕ್ಷ ಹುದ್ದೆಯನ್ನ ನೀಡಬೇಕು ಅನ್ನುವಂತ ಒತ್ತಡ ಹೇರಲಾಗ್ತಾ ಇದೆ. ಆಯಾ ಸಮುದಾಯಗಳ ಆಕಾಂಕ್ಷಿ ನಾಯಕರಿಂದ ಒತ್ತಾಯವನ್ನ ಮಾಡುವಂತ ಕೆಲಸಕ್ಕೆ ಇದೀಗ ಮುಂದಾಗ್ಲಾಗ್ತಾ ಇದೆ. ನೋಡಿ, ಇಲ್ಲಿವರೆಗೂ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆದಲ್ಲಿಂದ ಇಲ್ಲಿವರೆಗೂ ಒಂದಷ್ಟು ಅಸಮಾಧಾನಗಳಿತ್ತು. ಇತ್ತೀಚೆಗೆ ಸ್ಫೋಟನೂ ಕೂಡ ಆಗಿತ್ತು. ಈಗ ಬದಲಾವಣೆ ಅಂತ ವಿಚಾರ ಬಂದಾಗ ಭಿನ್ನ ಬಣದಲ್ಲಿ ಇದ್ದವರು ನಾವಾಗಬೇಕು, ನಮ್ಮ ಟೀಮಲ್ಲೇ ಇರೋರು ಯಾರಾದರೂ ಆಗ್ತಾರೆ ಅಂತ ಹೇಳಿದ್ರು. ಆದರೆ ಇದೀಗ ಪ್ರಬಲ ಸಮುದಾಯದ ನಾಯಕರುಗಳು ನಮಗೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ರೇಸ್ನಲ್ಲಿ ಅನೇಕ ಮಂದಿ ಇದ್ದಾರೆ. ಹಾಗಿದ್ರೆ ಇದು ಕೂಡ ಭಿನ್ನರ ಬಣದ ಒಂದು ಸ್ಟ್ರಾಟರ್ಜಿನ ಅನ್ನೋದೊಂದು ಅನುಮಾನ ಹುಟ್ಕೊಳ್ತಾ ಇದೆ. ಯಾರಿಗೆ ಪಟ್ಟ ಕೊಡ್ಬೋದು? ಲಿಂಗಾಯತ ಅಂತ ಬಂದಾಗ ವಿಜಯೇಂದ್ರ, ಯತ್ನಾಳು, ಸೋಮಣ್ಣ, ಬೊಮ್ಮಾಯಿ, ನಿರಾಣಿ ಇವರೆಲ್ಲರೂ ಕೂಡ ರೇಸ್ನಲ್ಲಿ ಇದ್ದಾರೆ. ಸೊ ಇವರಲ್ಲಿ ಯಾರು ಒಬ್ರಿಗೆ ಕೊಡಿ. ನೀವೀಗ ಪ್ರಬಲ ಸಮುದಾಯ ಅಂತ ಕರೆಸ್ಕೊಳ್ಳುವ ಲಿಂಗಾಯತ ಸಮುದಾಯ ಕೊಡ್ತೀರಾ ಅಂತಂದ್ರೆ ಅದರಲ್ಲಿ ವಿಜಯೇಂದ್ರ ಒಬ್ಬರೇ ಲಿಂಗಾಯತರಲ್ವಲ್ಲ. ಯತ್ನಾಳಿದ್ದಾರೆ, ಸೋಮಣ್ಣ ಇದ್ದಾರೆ, ಬೊಮ್ಮಾಯಿ, ನಿರಾಣಿ ಅವ್ರಿಗೂ ಕೂಡ ಕೊಡಬಹುದು. ಇನ್ನು ಒಕ್ಕಲಿಗ ಸಮುದಾಯ ಅಂತ ಬಂದಾಗ ಸಿ.ಟಿ. ರವಿ ಅವರಿದ್ದಾರೆ, ಶೋಭಾ ಕರಂದ್ಲಾಜೆ, DVS ಇದ್ದಾರೆ. ಸೊ ಇವ್ರುಗಳು ಕೂಡ ರೇಸ್ನಲ್ಲಿದ್ದಾರೆ. ಇದು ಕೂಡ ಪ್ರಬಲ ಸಮುದಾಯ ಅಲ್ವಾ? ಅವರು ಕೂಡ ರೇಸ್ನಲ್ಲಿರೋದ್ರಿಂದ ಅವ್ರಿಗೆ ಕೊಡಿ. ಇನ್ನೂ ಒಂದಿದೆ OBC, ಕೋಟ ಶ್ರೀನಿವಾಸು, ಸುನೀಲ್ ಕುಮಾರು, ಕುಮಾರ್ ಬಂಗಾರಪ್ಪ, ಇವರಲ್ಲಿ ಯಾರಿಗಾದ್ರೂ ಕೊಡಿ, ಪರವಾಗಿಲ್ಲ. ಇನ್ನು ಪರಿಶಿಷ್ಟ ವರ್ಗ ಅಂತ ಬಂದಾಗ ಅರವಿಂದ್ ಲಿಂಬಾವಳಿ ಅವರು, ಶ್ರೀರಾಮುಲು. ಸೊ ಇಷ್ಟೂ ಜನರ ಹೆಸರು ಇದೀಗ ಮುಂಚೂಣಿಯಲ್ಲಿದೆ. ನೀವು ಯಾವುದೋ ಒಂದು ಫಾರ್ಮುಲಾವನ್ನು ಅನುಸರಿಸ್ತಾ ಇದ್ದೀರಾ ಅಂದರೆ ಅದು ಯಾವ ಫಾರ್ಮುಲಾ? ಪ್ರಬಲ ಸಮುದಾಯ ಅಂತಂದರೆ ಲಿಂಗಾಯತ ಸಮುದಾಯದಲ್ಲಿ ಬೇರೆ ಬೇರೆ ಇದ್ದಾರೆ. ಇಲ್ಲ ಅದನ್ನು ಬಿಟ್ಟು ಹೊರತುಪಡಿಸಿ ಬೇರೆ ಅಂದರೆ ಒಕ್ಕಲಿಗ ಸಮುದಾಯದಲ್ಲೂ ಸಾಕಷ್ಟು ಜನ ಇದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಇವರನ್ನು ಯಾರಾದರೂ ಆಯ್ಕೆ ಮಾಡಿ ವಿಜಯೇಂದ್ರನೇ ಯಾಕೆ ಬೇಕು ಅನ್ನೋದೊಂದು ಪ್ರಶ್ನೆ. ಸೊ ಈ ನಿಟ್ಟಿನಲ್ಲಿ ಕೂಡ ಇದೀಗ ಒತ್ತಡವನ್ನು ಹೇರುವಂಥ ಕೆಲಸ ಆಗ್ತಾ ಇದೆ. ಫೆಬ್ರವರಿ 20ರಂದು ಆಯ್ಕೆ ಆಗ್ತಾರ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷ? ಶಾಸಕರ ಜೊತೆ ಚರ್ಚಿಸೋಕೆ ಬಿಜೆಪಿ ಹೈಕಮಾಂಡ್ ನಿರ್ಧರಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಹುದ್ದೆಗೆ ಚುನಾವಣೆ ನಡೆಯುವಂತ ಹಿನ್ನೆಲೆ ಈ ವಾರಾಂತ್ಯಕ್ಕೆ ರಾಜ್ಯಕ್ಕೆ ಆಗಮಿಸಲಿರುವ ದಿಲ್ಲಿ ನಾಯಕರು ರಾಜ್ಯಕ್ಕೆ ಆಗಮಿಸಿದ ಬಳಿಕ ಆಂತರಿಕ ಚುನಾವಣಾ ಪ್ರಕ್ರಿಯೆಗಳು ನಡೆಯುತ್ತೆ. ಶಾಸಕರೊಂದಿಗೆ ಚರ್ಚಿಸಿ ನೇಮಕವನ್ನ ಮಾಡಲಿದ್ದಾರೆ ಹೈಕಮಾಂಡ್. ಈಗಾಗಲೇ ಜಿಲ್ಲಾಧ್ಯಕ್ಷರ ನೇಮಕ ಕಾರ್ಯ ಬಹುತೇಕ ಅಂತಿಮ ಆಗಿದೆ. ಜಿಲ್ಲಾಧ್ಯಕ್ಷರ ಆಯ್ಕೆ ಮುಗಿದ ಬಳಿಕ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನ ಮಾಡಲಾಗತ್ತೆ. ಸೊ ಹಾಗಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದೊಂದು ಕುತೂಹಲ ಇದೆ. ಹೈಕಮಾಂಡ್ ನಾಯಕರ ರಾಜ್ಯಕ್ಕೆ ಬರ್ತಾ ಇರೋದ್ರಿಂದ ಒಂದು ಚರ್ಚೆ ಮಾಡಿ ಅಂತಿಮವಾಗಿ ಒಂದು ಹೆಸರು ಫೈನಲ್ ಮಾಡಿಬಿಡೋಣ. ಇಲ್ಲ ಅಂತ ಅಂದರೆ ಈ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗುವ, ಮತ್ತಷ್ಟು ರೀತಿಯಾದಂಥ ಹೇಳಿಕೆ ಕೊಡೋದಾಗಿರ್ಬೋದು, ಅಸಮಾಧಾನಗಳಾಗಿರ್ಬೋದು, ಇದೆಲ್ಲ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ 20ಕ್ಕೆ ಅನೌನ್ಸ್ ಮಾಡಿಬಿಡೋಣ ಅನ್ನುವಂಥ ನಿರ್ಧಾರದಲ್ಲಿ ನಾಯಕರುಗಳು ಇದ್ದಂಗೆ ಕಾಣಿಸ್ತಾ ಇದೆ. ರಾಜ್ಯಕ್ಕೆ ಆಗಮಿಸಿದ ನಂತರ ಆಂತರಿಕ ಚುನಾವಣಾ ಪ್ರಕ್ರಿಯೆಗಳು ನಡೆಯುತ್ತೆ. ಶಾಸಕರೊಂದಿಗೆ ಚರ್ಚಿಸಿ ನೇಮಕವನ್ನು ಹೈಕಮಾಂಡ್ ಮಾಡಲಿದೆ. ಯಾರ ಹೆಸರನ್ನು ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಹೈಕಮಾಂಡ್ ನಾಯಕರ ಜೊತೆಗೆ ಯಾರ್ಯಾರು ಏನೇನು ಚರ್ಚೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ.